ಓಂ. ನಾನು ಸೋಮನಾಥ್. ಇವತ್ತು ಇಮ್ಮೂವಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನೆಂದರೆ, ದಾವೆ ನಡೆಯುತ್ತಿರುವಾಗ ದಾವಾದ ಆಸ್ತಿಯನ್ನು ಹಸ್ತಾಂತರ ಮಾಡಲಾಗಿದೆ. ಕಾನೂನು ಪರಿಹಾರವೇನು? ನೀವು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ದಾವೆಯನ್ನು ಹೂಡಿದ್ದೀರಿ ಅಂದ್ಕೊಳ್ಳೋಣ. ಅಂಥ ದಾವೆ ಆ ಸ್ಥಿರಾಸ್ತಿಯ ಮೇಲೆ ನಿಮ್ಮ ಹಕ್ಕನ್ನು ಸ್ಥಾಪಿಸುವುದಕ್ಕೋಸ್ಕರ ಆಗಿದ್ದಿರಬಹುದು. ಅಂಥ ಪ್ರಕರಣದಲ್ಲಿ ಎದುರಾಳಿಗಳ ಕಬ್ಜೆಯಲ್ಲಿ ಆ ಆಸ್ತಿ ಇದೆ, ಅದರ ಮೇಲೆ ನಿಮ್ಮ ಹಕ್ಕು ಇದೆ ಎಂದು ನೀವು ದಾವೆಯನ್ನು ಹೂಡಿದ್ದೀರಿ. ಅಂಥ ದಾವೆಯನ್ನು ಹೂಡಿದ ಸಮಯದಲ್ಲಿ ಎದುರಾಳಿಗಳು ದಾವೆಗೆ ಸಂಬಂಧಿಸಿದ ಆಸ್ತಿಯನ್ನು ಹಸ್ತಾಂತರ ಮಾಡಿಬಿಟ್ಟರೆ, ಅಂದರೆ ಅದರ ಮೇಲೆ ಇನ್ನೊಬ್ಬರ ಹಕ್ಕು ಬರುವಂತೆ ನಡೆದುಕೊಂಡು ಬಿಟ್ಟರೆ, ಹಸ್ತಾಂತರ ಅಂದರೆ ಅದು ಮಾರಾಟ ಆಗಿರ್ಬೋದು, ಅಥವಾ ಯಾರಿಗಾದರೂ ಒತ್ತಿ ಹಾಕಿದ್ದಿರ್ಬೋದು, ಅಥವಾ ಯಾರಿಗಾದರೂ ಬಾಡಿಗೆ ಕೊಟ್ಟಂತಹ ಪ್ರಸಂಗ ಇರ್ಬೋದು. ಹಿಂಗೆ ನಾನಾ ನಮೂನೆ, ಅಥವಾ ಯಾವ್ದಾರ ಬ್ಯಾಂಕ್ನೊಳಗೆ ಅಡುವಿಟ್ಟು ಸಾಲ ತೊಗೊಂಡಿದ್ದಿರ್ಬೋದು. ಹಿಂಗೆ ನಾನಾ ನಮೂನೆ ಒಟ್ಟು ಪರಭಾರೆ ಮಾಡೋದು ಅಂತ ಹೇಳ್ತೇವೆ. ಈಗ ಹಸ್ತಾಂತರ ಅಥವಾ ಪರಭಾರೆ, ಇದನ್ನು ನೀವು ಪರಭಾರೆ ಅಂತಲೂ ಕರಿಬಹುದು. ಪರಭಾರೆ ಹಿಂಗೆ ಎದುರಾಳಿಗಳು ಯಾವ ಆಸ್ತಿಯ ಮೇಲೆ ನಿಮ್ಮ ಹಕ್ಕು ಇದೆ ಎಂದು ನೀವು ದಾವೆಯನ್ನು ಹೂಡಿದ್ದೀರೋ ಅಂಥ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡಿದರೆ ಆಗ ನಿಮಗೆ ಕಾನೂನು ಯಾವ ರೀತಿ ಸಹಾಯ ಮಾಡುತ್ತದೆ ಅನ್ನುವುದೇ ಇವತ್ತಿನ ಪ್ರಶ್ನೆ. ಹಾಗೊಂದು ವೇಳೆ ನಿಮ್ಮ ಎದುರಾಳಿಗಳು ದಾವೆಗೆ ಸಂಬಂಧಿಸಿದ ಆಸ್ತಿಯನ್ನು ಪರಭಾರೆ ಮಾಡಿದರೆ ಆವಾಗ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ TP ಆ್ಯಕ್ಟ್ನ ಸೆಕ್ಷನ್ 52 ನಿಮ್ಮ ಸಹಾಯಕ್ಕೆ ಬರುತ್ತದೆ. ಸೆಕ್ಷನ್ 52 ಏನು ಹೇಳ್ತದೆ? ಯಾವ ಸ್ಥಿರಾಸ್ತಿಯ ಮೇಲೆ ದಾವೆ ನಡೆಯುತ್ತಿದೆಯೋ ಮತ್ತು ಯಾವ ಸ್ಥಿರಾಸ್ತಿಯ ಮೇಲೆ ಹಕ್ಕಿನ ಸಲುವಾಗಿ ದಾವೆಯನ್ನು ಮಾಡಲಾಗಿದೆಯೋ ಅಂತಹ ಆಸ್ತಿಯನ್ನು ಪರಭಾರೆ ಮಾಡಬಾರದು. ಯಾವುದೇ ರೀತಿಯಿಂದಲೂ ಪರಭಾರೆ ಮಾಡಬಾರದು. ಆದರೆ ಕೋರ್ಟ್ನ ಅನುಮತಿಯನ್ನು ಪಡೆದು ಪರಭಾರೆ ಮಾಡಬಹುದು. ಕೋರ್ಟು ಅನುಮತಿ ಕೊಡಬೇಕಾದ್ರೆ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದು ಪಕ್ಷಗಾರರಿಗೆ ನುಕ್ಸಾನ ಆಗದಂಗೆ ಅದು ನಡ್ಕೊತದೆ. ಇಲ್ಲೇ ಕೋರ್ಟ್ನ ಅನುಮತಿಯನ್ನು ಪಡೆಯದೆಯೇ ಎದುರಾಳಿ ದಾವೆಗೆ ಸಂಬಂಧಿಸಿದ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡಿಬಿಡುತ್ತಾರೆ. ಆವಾಗ ನಿಮಗೆ ಈ ಸೆಕ್ಷನ್ 52 ಸಹಾಯಕ್ಕೆ ಬರುತ್ತದೆ. ಸೆಕ್ಷನ್ 52 ಪ್ರಕಾರ ಅಂಥ ಪ್ರಕರಣಕ್ಕೆ ಸಂಬಂಧಿಸಿದ ಆಸ್ತಿಯನ್ನು ಪರಭಾರೆ ಮಾಡಿದಾಗ ಅಂತಹ ಪರಭಾರೆ ಡಾಕ್ಯುಮೆಂಟ್ ಇರ್ತದಲ್ಲ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್, ಅದು ಅಸಿಂಧು ಅನಿಸುವಂಥದ್ದು ಅಂಥೇಳಿ ಕಾನೂನು ಹೇಳ್ತದೆ. ಆವಾಗ ಆ ತೆರನಾಗಿ ಹಸ್ತಾಂತರಿಸಲ್ಪಟ್ಟ ಸ್ವತ್ತಿಗೆ ಸಂಬಂಧಿಸಿದ ರಿಜಿಸ್ಟರ್ಡ್ ದಾಖಲೆಯನ್ನು ರದ್ದುಪಡಿಸುವಂತೆ ಕೋರ್ಟ್ ಆದೇಶವನ್ನು ನೀಡುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕರಣವನ್ನು ನೋಡೋಣ. ಅದಾವುದೆಂದರೆ ಪ್ರಕಾಶ್ ಗೋವಿಂದರಾಮ್ ಅಹುಜಾ ವರ್ಸಸ್ ಗಣೇಶ್ ಪಂಡರಿನಾಥ್ ದೋಂಡೆ 2013 ಈ ಪ್ರಕರಣ ತೀರ್ಪುಗೊಂಡದ. ಈ ಪ್ರಕರಣದೊಳಗೆ ಏನಾಗಿರ್ತೈತಿ, ಪ್ರಕಾಶ ಇವರು ಒರಿಜಿನಲ್ ಪ್ಲೇಂಟಿಫ್. ಈ ಎದುರಾಳಿಗಳಿರ್ತಾರಲ್ಲ, ಗಣೇಶ್ ಪಂಡರಿನಾಥ್ ದೋಂಡೆ,
ಇವ್ರ ಜೊತೆಗೆ ಇನ್ನು 6 ಮಂದಿ ಇರ್ತಾರೆ. ಅವ್ರ ಮೇಲೆ ಪ್ರಕಾಶ್ ಅವ್ರು ಏನು ಮಾಡಿರ್ತಾರೆ, ದಾವಾ ಮಾಡಿರ್ತಾರೆ. ಈ ಎದುರಾಳಿಗಳ ಕಬ್ಜೆಯಲ್ಲಿರುವ ಆಸ್ತಿಯಲ್ಲಿ ನನಗೂ ಹಕ್ಕಿದೆ, ನನ್ನ ಹಕ್ಕನ್ನು ನನಗೆ ಕೊಡಿಸಿ ಅಂತಂಥೇಳಿ, ನನ್ನ ಶೇರ್ ನನಗೆ ಕೊಡಿಸ್ರಿ ಪ್ರಾಪರ್ಟಿ ಒಳಗಿಂದು ಅಂತಂಥೇಳಿ. ಸಪ್ರೇಟ್ ಪೊಸೆಷನ್ ಆಫ್ ಶೇರ್ ಇನ್ ಪ್ರಾಪರ್ಟಿ, ಅದ್ರ ಸಲುವಾಗಿ ಕೇಸ್ ಹಾಕಿರ್ತಾರೆ. ಯಾರು? ಪ್ರಕಾಶ್ ಅವರು. ಹಾಕಿದ ಹೊತ್ತಿನಾಗ ಆ ಕೇಸ್ ಇನ್ನೂ ಕೋರ್ಟ್ನೊಳಗೆ ಪೆಂಡಿಂಗ್ ಇರ್ತದೆ, ಡಿಸಿಷನ್ ಆಗಿರೋಂಗಿಲ್ಲ. ಎದುರಾಳಿಗಳ ಒಳಗೆ ಒಂದು ವ್ಯಕ್ತಿ ತನ್ನ ಶೇರನ್ನು ಮಾರಾಟ ಮಾಡಿಬಿಟ್ಟಿರ್ತಾನೆ 3ನೇ ವ್ಯಕ್ತಿಗೆ. ಹೀಗಾಗಿ 3ನೇ ಪಾರ್ಟಿ ಇಂಟ್ರೆಸ್ಟ್ ಬಂತು ಕೋರ್ಟ್ನಾಗ, ಪ್ರಕರಣದಾಗ. ಅದಕ್ಕೆ ಪ್ರಕಾಶ್ ಅವ್ರಿಗೆ ಅವ್ರನ್ನೂ ಪಾರ್ಟಿ ಮಾಡಬೇಕಾಗಿ ಬಂತು. ಅವ್ರನ್ನ ಪಾರ್ಟಿ ಮಾಡೋದ್ರ ಜೊತೆಗೆ ಅರ್ಜಿ ಹಾಕ್ತಾರೆ. ಏನಂಥೇಳಿ, ಕೇಸು ಪೆಂಡಿಂಗ್ ಇದ್ದ ಹೊತ್ತಿನಾಗ ಕೇಸಿಗೆ ಸಂಬಂಧಿಸಿದಂಥ ಪ್ರಾಪರ್ಟಿಯನ್ನು ಹಸ್ತಾಂತರ ಮಾಡಲಾಗಿದೆ, ಅದನ್ನು ರದ್ದುಪಡಿಸಬೇಕು ಅಂಥೇಳಿ. ತೆಳಗಿನ ಕೋರ್ಟ್ನೊಳಗೆ ಪ್ರಕಾಶ್ ಅವ್ರ ಅರ್ಜಿಯನ್ನು ಮಾನ್ಯ ಮಾಡುವುದಿಲ್ಲ. ಆದ್ದರಿಂದ ಪ್ರಕಾಶ್ ಅವ್ರು ಏನು ಮಾಡ್ತಾರೆ, ಮ್ಯಾಗಿನ ಕೋರ್ಟಿಗೆ ಬರ್ತಾರೆ, ಉಚ್ಚ ನ್ಯಾಯಾಲಯಕ್ಕೆ. ಉಚ್ಚ ನ್ಯಾಯಾಲಯದೊಳಗೆ ಇದೇ ತೆರನಾದ ವಾದವನ್ನು ಮಂಡಿಸ್ತಾರೆ. ಮತ್ತು ಉಚ್ಚ ನ್ಯಾಯಾಲಯದೊಳಗೆ ಈ ಪ್ರಕಾಶ್ ಅವ್ರಿಗೆ ಅನ್ಯಾಯ ಆಗ್ಯದ ಅನ್ನೋದನ್ನು ಕಂಡುಕೊಂಡಂಥ ಉಚ್ಚ ನ್ಯಾಯಾಲಯ ಪ್ರಕಾಶ್ರವರ ಅರ್ಜಿಯನ್ನು ಮಾನ್ಯ ಮಾಡುತ್ತದೆ ಮತ್ತು ಆ ತೆರನಾದ ಪರಭಾರೆಯನ್ನು ರದ್ದು ಮಾಡುತ್ತದೆ. ಹಿಂಗೆ ಪ್ರಕಾಶ್ ಅವ್ರಿಗೆ ಏನಾಗ್ತದೆ, ಉಚ್ಚ ನ್ಯಾಯಾಲಯದೊಳಗೆ ನ್ಯಾಯ ಸಿಗ್ತದೆ. ಈ ಥರನಾಗಿ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಗೊತ್ತಿದ್ವು ಅಂತಂದ್ರೆ ಈ ಸ್ಥಿರಾಸ್ತಿ ಬಗ್ಗೆ ವ್ಯವಹರಿಸುವಾಗ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗ್ತದೆ, ಧೈರ್ಯ ಬರ್ತದೆ. ಇದರಿಂದ ತಮಗೊಂದಿಟ್ಟು ಉಪಯೋಗ ಆಯ್ತು ಅಂತ ಹೇಳಿ ತಿಳ್ಕೊಂಡು ಇವತ್ತಿಗೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.